ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಅಷ್ಟಮೋऽಧ್ಯಾಯಃ. ಅಕ್ಷರಬ್ರಹ್ಮಯೋಗಃ. ಅರ್ಜುನ ಉವಾಚ ಕಿಂ ತದ್ ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ. ಅರ್ಜುನನು ಹೇಳಿದನು, ಹೇ ಪುರುಷೋತ್ತಮ, ಬ್ರಹ್ಮವೆಂದರೇನು? ಆಧ್ಯಾತ್ಮವೆಂದರೇನು? ಕರ್ಮವೆಂದರೇನು? ಅಧಿಭೂತವೆಂದರೆ ಯಾವುದು? ಅಧಿದೈವ ಎಂಬುದು ಯಾವುದು? ಮನಸ್ಸಿನಲ್ಲಿ ಒಂದು ಪ್ರಶ್ನೆಗೆ ಉತ್ತರ ದೊರೆಯುತ್ತಿದ್ದಂತೆ ಇನ್ನೊಂದು ಪ್ರಶ್ನೆ ಹುಟ್ಟಿಕೊಳ್ಳುವುದು ಸಹಜ. ಬಹುಶಃ ಜ್ಞಾನಿಯಾಗಲು ಇದಕ್ಕಿಂತ ಸುಲಭ ಮಾರ್ಗ ಬೇರಿಲ್ಲ. ಮನಸ್ಸಿನಲ್ಲಿ ಮೂಡುವ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರ ಕೊಡುವವರು ಸಿಕ್ಕರೆ ಮನುಷ್ಯ ತನ್ನ ಜನ್ಮ ಜನ್ಮಾಂತರದಿಂದ ತಲೆಯಲ್ಲಿ ಉಳಿದ ಪ್ರಶ್ನೆಗಳನ್ನು ಒಮ್ಮೆಲೆ ಕೇಳಿ ಉತ್ತರ ತಲೆಯಲ್ಲಿ ಉಳಿಯದಿದ್ದರೂ ಅಥವಾ ಪೂರ್ಣ ಅರ್ಥವಾಗದಿದ್ದರೂ ಉತ್ತರಿಸಿದಾತನನ್ನು ಬಿಡದೆ ಕಾಡಿ ಒಂದಿಷ್ಟು ಜ್ಞಾನಯಜ್ಞ ಮಾಡುವುದನ್ನು ಕಾಣಬಹುದು. ಇಲ್ಲಿ ಪ್ರಶ್ನೆ ಕೇಳುವವನಿಗೆ ಉಪಯೋಗವಾಗದೇ ಇರಬಹುದು, ಆದರೆ ಉತ್ತರಿಸಿದಾತನಿಗೆ ಒಂದಿಷ್ಟು ನೆನಪಿನ ಬುತ್ತಿ ಬಿಚ್ಚುವುದು ನಿಶ್ಚಿತ. ಅರ್ಜುನನ ಸಾಕಷ್ಟು ಪ್ರಶ್ನೆಗಳು ಆತನಿಗೆ ಎಷ್ಟು ಸಹಾಯಕವಾದವೋ ತಿಳಿಯದು. ಆದರೆ ಆತನ ಪ್ರಶ್ನೆಯಿಂದ ಉದ್ಭವವಾದ ಭಗವದ್ಗೀತೆಯಿಂದ ಕೆಲವರಿಗೆ ಒಂದಿಷ್ಟು ಪ್ರಶ್ನೆಗಳು ಎದ್ದಿರಬಹುದು. ಆದರೆ ಅಸಂಖ್ಯಾತ ಜನರಿಗೆ ಇದರಿಂದ ಬಹಳ ಉಪಯೋಗವಾಗಿದೆ ಹಾಗೂ ಉಪಯೋಗವಾಗುತ್ತಲೇ ಇದೆ. ಇದನ್ನೆಲ್ಲ ಗಮನಿಸಿದರೆ ಪ್ರಶ್ನೋತ್ತರ ಎಂಬುದೊಂದು ಪ್ರಹಸನ ಎನಿಸುತ್ತದೆ. ಇಲ್ಲಿ ಪ್ರಶ್ನೆ ಹಾಕುವವರು ಅಷ್ಟೇ ಜಾಣನಾಗಿರಬೇಕು. ಪ್ರತಿ ಕ್ಷಣವೂ ಸಾಕಷ್ಟು ಜೀವಿಗಳು ಈ ವಿಶ್ವ ಚೇತನ ಶಕ್ತಿಗೆ ಪ್ರಶ್ನೆ ಹಾಕುತ್ತಲೇ ಇರುತ್ತವೆ. ಈ ಪ್ರಶ್ನೆಗೆ ಆಕಾಶದ ಗ್ರಂಥಾಲಯಕ್ಕೆ ಪ್ರಶ್ನಿಸಿದ ವ್ಯಕ್ತಿಯೇ ಹೋಗಿ ತನಗೆ ಬೇಕಾದ ಉತ್ತರ ಪಡೆದು ಬರುವುದು ಒಂದು ವಿಧವಾದರೆ, ವಿಶ್ವಕ್ಕೆ ನೇರ ಪ್ರಶ್ನೆ ಹಾಕಿ ಬಂದ ಉತ್ತರದಲ್ಲಿ ತನಗೆ ಸರಿ ಅನಿಸಿದ್ದನ್ನು ಆಯ್ಕೆ ಮಾಡುವುದು ಇನ್ನೊಂದು ವಿಧಾನ ಎನ್ನಬಹುದು. ಇವೆರಡೂ ತಪಸ್ಸಿನ ಭಾಗವೇ ಸರಿ. ಯಾರು ಈಗ ಹೇಳಿದ ವಿಧಾನದಿಂದ ಸರಿ ಉತ್ತರ ಪಡೆಯಲು ವಿಫಲರಾಗುತ್ತಾರೆ ಅಥವಾ ಗೊಂದಲಕ್ಕೀಡಾಗುತ್ತಾರೆ, ಅಂತಹವರು ಜ್ಞಾನಿ ಎನ್ನಿಸಿಕೊಂಡವನಲ್ಲಿ ಉತ್ತರ ಹುಡುಕುವುದು ಸಹಜ. ಇಬ್ಬರ ನಡುವೆ ನಡೆಯುವ ಸಂವಾದ ಕೇವಲ ಸಂವಾದ ನಡೆಯುತ್ತಿರುವ ವ್ಯಕ್ತಿ ಹಾಗೂ ಪ್ರದೇಶಕ್ಕೆ ಸೀಮಿತವಾಗದೆ, ಇದು ಬ್ರಹ್ಮಾಂಡದಲ್ಲಿ ಆ ಸಮಯದಲ್ಲಿ ಉತ್ತರ ನಿರೀಕ್ಷಿಸುತ್ತಿರುವ ಎಲ್ಲರಿಗೂ ಉಪಯೋಗವಾಗುತ್ತದೆ. ಕಾರಣ, ಅವ್ಯಕ್ತವಾಗಿರುವ ಯಾವುದೇ ಮಾದರಿ ಮಿದುಳಿನಲ್ಲಿ ವ್ಯಕ್ತವಾದರೆ ಸಾಕು, ಅದು ಗ್ರಹಿಸಲು ಸಾಧ್ಯವಾಗುವಂತ ಎಲ್ಲರ ಮಿದುಳಿನಲ್ಲಿ ಏಕಕಾಲದಲ್ಲಿ ಗೋಚರವಾಗಬಲ್ಲದು. ಈ ಕಾರಣದಿಂದಲೇ ಸತ್ಸಂಗ ಜ್ಞಾನ ಸತ್ರಗಳು ನಡೆಯುತ್ತಲೇ ಇರಬೇಕು. ಹರಿ ಓಂ.